Hello friends, good morning to all. In the last class we have discussed about alkadines, right? Alkadines and their chemical properties of alkadines. Today we will discuss about alkynes. What is alkynes? Alkynes andre enri the class of hydrocarbons containing a carbon-carbon triple bond are called alkynes anta. ಕಾರ್ಬನ್ ಹೈಡ್ರೋಕಾರ್ಬನ್ ಒಳಗೆ ಇದೊಂದು ಟೈಪು. ಆ ಹೈಡ್ರೋಕಾರ್ಬನ್ನು ಕಾರ್ಬನ್ ಟ್ರಿಪಲ್ ಬಾಂಡ್ ಇರಬೇಕು ಅಂಥವಕ್ಕೆ ಏನಂತ ಕರಿತೀವಿ ರೀ? ಅಲ್ಕೈನ್ಸ್ ಅಂತ ಕರಿತೀವಿ. ದೀಸ್ ಆರ್ ದಿ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್. ನಾ ಎಸ್ಟರ್ಡೇ ಕ್ಲಾಸ್ ಹೇಳಿದ್ದೆ, ಅಲ್ಕಡೈನ್ಸ್ ಅಂದ್ರೆ ಡಬಲ್ ಬಾಂಡ್ ಆರ್ ಟ್ರಿಪಲ್ ಬಾಂಡ್ಸ್. ಯಾವುದೇ ಹೈಡ್ರೋಕಾರ್ಬನ್ ಒಳಗೆ ಡಬಲ್ ಅಥವಾ ಟ್ರಿಪಲ್ ಬಾಂಡ್ಸ್ ಇದ್ದು ಅಂದ್ರೆ ಅವೆಲ್ಲ ಅನ್ಸ್ಯಾಚುರೇಟೆಡ್ ಕಂಪೌಂಡ್ಸ್ ಅಂತ ಹೇಳಿವಿ. Alkynes also unsaturated hydrocarbons having general formula CnH2n-2 where n is equal to 2, 3, 4 up to infinity. Minimum number of n is equal to 2, right? ಅಂದ್ರೆ minimum number of carbon 2 ಇರಬೇಕು ಅಂತ, right? They contain 3 hydrogen atoms less than corresponding alkanes ಅಂತ. ಅಲ್ಕೇನಿಗಿಂತ 3 ಹೈಡ್ರೋಜನ್ ಆಟಮ್ ಕಡಿಮೆ ಇರ್ತಾವು ವಿತ್ ಸೇಮ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಅಂತ. ಸೇಮ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್. ದ ಫಸ್ಟ್ ಕಾಮನ್ಲಿ ದ ಅಲ್ಕೈನ್ ಫ್ಯಾಮಿಲಿ ಆರ್ ಆಲ್ಸೋ ನೋನ್ ಆಸ್ ಅಸಿಟೈಲೀನ್ಸ್ ಅಂತ. ಅಲ್ಕೈನ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಅಸಿಟೈಲೀನ್ಸ್ ಅಂತ, ರೈಟ್? ಈ ಅಂದ್ರೆ ಇದ್ರೊಳಗೆ ಫಸ್ಟ್ ಮೆಂಬರ್ ಏನ್ರಿ? ಈಥೈನ್, CH ಟ್ರಿಪಲ್ ಬಾಂಡ್ CH, right? This is the first member of the alkynes, right? For your syllabus there is a acidity of alkynes is there. Here ಅಂದ್ರೆ alkyne acidic ಆಯ್ತು and basic ಆಯ್ತು ಅಂತ ತಿಳ್ಕೊಳ್ಳೋದು. Alkynes of the general formula are C triple bond CH are referred to as terminal alkynes. These types of alkynes are weakly acidic ಅಂತ. Weakly acidic exposure to a strong base such as sodium amide. ಇದು ಎಸಿಡಿಕ್ ಅಲ್ಕೈನ್ಸ್ ಯಾವಾಗ ಎಸಿಡಿಕ್ ಆಗಿ ಬಿಹೇವ್ ಮಾಡ್ತಾವ್ರಿ? ನಾವು ಸ್ಟ್ರಾಂಗ್ ಬೇಸ್ ಹಾಕಿದಾಗ, ಸಚ್ ಆಸ್ ಸೋಡಿಯಂ ಅಮೈಡ್ ಅಂತ ಸ್ಟ್ರಾಂಗ್ ಬೇಸ್ ಹಾಕಿದಾಗ ನಮ್ದು ಅಲ್ಕೈನ್ ಏನು ಮಾಡ್ತೈತ್ರಿ? ವೀಕ್ ಆಸಿಡ್ ಆಗಿ ಆಕ್ಟ್ ಮಾಡ್ತೈತಿ. ನಮ್ಗೆಲ್ಲ ಗೊತ್ತಿರ್ತಂಗೆ ವೀಕ್ ಆಸಿಡ್ ಅಂದ್ರೆ ಏನ್ರಿ? ವಿಚ್ ಡೊನೇಟ್ಸ್ ಪ್ರೋಟಾನ್ ಅಂತ. ಇಲ್ಲಿ ಸ್ಟ್ರಾಂಗ್ ಬೇಸ್ ಐತಿ NH2- ಏನು ಮಾಡ್ತೈತ್ರಿ? ಇದ್ರೊಂದು ಪ್ರೋಟಾನ್ ಅಂದ್ರೆ ಈ ಅಲ್ಕೈನ್ ನಮ್ದು ಆಸಿಡ್ ಆಗಿ ಆಕ್ಟ್ ಮಾಡ್ತೈತಿ ಅಂದ್ರೆ ವಿಚ್ ಡೊನೇಟ್ ಪ್ರೋಟಾನ್ ಅಂತ. ಈ ಪ್ರೋಟಾನ್ ಡೊನೇಟ್ ಮಾಡ್ತೈತಿ. RC ಟ್ರಿಪಲ್ ಬಾಂಡ್ C- ಆಗ್ತೈತಿ ಪ್ಲಸ್ NH3 ಆಗ್ತೈತಿ. ಸೊ ದ್ಯಾಟ್ ಅಲ್ಕೈನ್ ಆಕ್ಟ್ಸ್ ಆಸ್ ವೀಕ್ ಆಸಿಡ್ಸ್ ಅಂತ. ಈ ಟರ್ಮಿನಲ್ ಅಲ್ಕೈನ್ಗೆ ಎಸಿಡಿಟಿ ಕ್ಯಾರೆಕ್ಟರ್ ಹೆಂಗೆ ಬಂತು? ದ ಎಸಿಡಿಟಿ ಆಫ್ ಟರ್ಮಿನಲ್ ಅಲ್ಕೈನ್ ಈಸ್ ಡ್ಯೂ ಟು ದಿ ಹೈ ಲೆವೆಲ್ ಆಫ್ S ಕ್ಯಾರೆಕ್ಟರ್ ಇನ್ ದ sp ಹೈಬ್ರಿಡ್ ಆರ್ಬಿಟಲ್ಸ್ ವಿಚ್ ಬಾಂಡ್ಸ್ ವಿತ್ ದ S ಆರ್ಬಿಟಲ್ ಆಫ್ ದಿ ಹೈಡ್ರೋಜನ್ ಆಟಮ್ ಟು ಫಾರ್ಮ್ ಎ ಸಿಂಗಲ್ ಕೋವೆಲೆಂಟ್ ಬಾಂಡ್. ದ ಹೈ ಲೆವೆಲ್ ಆಫ್ S ಕ್ಯಾರೆಕ್ಟರ್ ಇನ್ ಆನ್ sp hybridized carbon causes the overlap region of the sigma bond to shift much closer to the carbon atom. This polarizes the bond, causing the hydrogen atom to become slightly positive. This slight positive charge makes the hydrogen atom a weak proton which can be removed by strong base ಅಂತ. ಇದು ಯಾಕೆ ಟರ್ಮಿನಲ್ ಅಲ್ಕೈನ್ ಯಾಕೆ ಅಸಿಡಿಕ್ ಇರ್ತೈತಿ ಅಂದ್ರೆ ರೀ, ಡ್ಯೂ ಟು S ಕ್ಯಾರೆಕ್ಟರ್. sp ಹೈಬ್ರಿಡೈಸ್ಡ್ S ಕ್ಯಾರೆಕ್ಟರ್ ಇರ್ತೈತಿ. ಅಂದ್ರೆ ಈ ಟ್ರಿಪಲ್ ಬಾಂಡ್ ಇದ್ದಾಗ sp ಹೈಬ್ರಿಡೈಸ್ S ಕ್ಯಾರೆಕ್ಟರ್ 50% ಇರ್ತೈತಿ. ಈ 50% ಆಫ್ S ಕ್ಯಾರೆಕ್ಟರ್ ಅಂದ್ರೆ ಮೋರ್ ಲೆವೆಲ್ ಆಫ್ S ಕ್ಯಾರೆಕ್ಟರ್ ಅಂತ. S ಕ್ಯಾರೆಕ್ಟರ್ ಜಾಸ್ತಿ ಇರೋದ್ರಿಂದ ನಮ್ಗೆ ಆಸಿಡಿಟಿ ಆಫ್ ಟರ್ಮಿನಲ್ ಅಲ್ಕೈನ್ ತೋರಿಸ್ತೈತಿ ಅಂತ. ಸೊ ದ್ಯಾಟ್ ದಿಸ್ ಅಲ್ಕೈನ್ಸ್ ಆರ್ ವೀಕ್ ಆಸಿಡ್ಸ್ ಅಂತ, ರೈಟ್? ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ರಿಯಾಕ್ಷನ್ ಆಫ್ ಆಸಿಟೈಲಿನ್ ಮೆಟಲ್ ಅಮೋನಿಯಾ ರಿಡಕ್ಷನ್ ಅಂತ. ನಮ್ದು ಆಸಿಟೈಲಿನು ಈ ಮೆಟಲ್ ಅಮೋನಿಯಾ ಜೊತೆ ರಿಯಾಕ್ಷನ್ ಆದಾಗ ರಿಡಕ್ಷನ್ ಆಗ್ತೈತಿ. ರಿಡಕ್ಷನ್ ಅಂದ್ರೆ ನಿಮಗೆಲ್ಲ ಗೊತ್ತೈತಿ, ಎಡಿಷನ್ ಆಫ್ ಹೈಡ್ರೋಜನ್ ಟು ದ ಕಾಂಪೌಂಡ್ ಅಂತ. ಈ ಅಸಿಟೈಲಿನ್ಗೆ ಸೋಡಿಯಂ ಅಮೈಡ್ ಹಾಕಿ ನೀವು ರಿಡಕ್ಷನ್ ಮಾಡೋದಂದ್ರೆ ಇಲ್ಲಿ ಒಂದು ಬಾಂಡ್ ಬ್ರೇಕ್ ಆಗಿ 2 ಹೈಡ್ರೋಜನ್ ಆ್ಯಡ್ ಮಾಡೋದಕ್ಕೆ ನಾವು
ರಿಡಕ್ಷನ್ ಅಂತ ಕರಿತೀವಿ. ರಿಯಾಕ್ಷನ್ ಮೆಕ್ಯಾನಿಸಮ್ ಹೆಂಗಾಗ್ತೈತೆ ನೋಡ್ರಿ. ಸ್ಟೆಪ್ 1, sodium transfers an electron to the alkyne giving radical anion electron repulsion of the single electron and the lone pair forces them to be trans to each other ಅಂತ. ಇದು ನೋಡ್ರಿ, ಇದು ಹೋಮೋಲೈಟಿಕ್ ಕ್ಲೀವೇಜ್ ಆಗ್ತೈತಿ. ಸೋಡಿಯಂ ಫ್ರೀ ರಾಡಿಕಲ್ ಏನಿರ್ತೈತಿ, ಇದು ಒಂದು ಇಲೆಕ್ಟ್ರಾನ್ ಇದಕ್ಕೆ ಈ ಕಾರ್ಬನ್ಗೆ ಟ್ರಾನ್ಸ್ಫರ್ ಮಾಡ್ತೈತಿ. ಇಲ್ಲಿ ಹೋಮೋಲೈಟಿಕ್ ಕ್ಲೀವೇಜ್ ಆಗಿ ಇಲ್ಲೊಂದು ಟ್ರಾನ್ಸ್ಫರ್ ಆಗ್ತೈತಿ. ಸೊ ಈ ಕಾರ್ಬನ್ ಮೇಲೆ ನೆಗೆಟಿವ್ ಚಾರ್ಜ್ ಬರ್ತೈತಿ, ಈ ಕಾರ್ಬನ್ ಮೇಲೆ ಒಂದು ರೆಡಿಕಲ್ ಫ್ರೀ ರ್ಯಾಡಿಕಲ್ ಬರ್ತೈತಿ. ಸೊ ಈ ರೆಡಿಕಲ್ ಆನಯಾನ್ ಏನು ಫಾರ್ಮೇಷನ್ ಆಗ್ತೈತಲ್ರಿ, ಈ ರೆಡಿಕಲ್ ಆನಯಾನು ಸೆಕೆಂಡ್ ಸ್ಟೆಪ್ ಒಳಗೆ ಏನು ಮಾಡ್ತೈತಿ, ಈ ಆನಯಾನು ಅಮೋನಿಯಾದಿಂದ ಒಂದು ಪ್ರೋಟಾನ್ನ ಅಟ್ರಾಕ್ಟ್ ಮಾಡ್ಕೋತೈತಿ, ಅಬ್ಸ್ಟ್ರಾಕ್ಟ್ ಮಾಡ್ಕೋತೈತಿ ಅಂತ. ಅಮೋನಿಯಾದಿಂದ ಒಂದು ಪ್ರೋಟಾನ್ ಅಬ್ಸ್ಟ್ರಾಕ್ಟ್ ಮಾಡಿಕೊಂಡು ಇದು ನ್ಯೂಟ್ರಲೈಸ್ ಆಗ್ತೈತಿ. ನಮಗೇನು ಸಿಗ್ತೈತಿ, ಓನ್ಲಿ ರ್ಯಾಡಿಕಲ್ ಸಿಗ್ತೈತಿ, ಓನ್ಲಿ ಫ್ರೀ ರ್ಯಾಡಿಕಲ್ ಸಿಗ್ತೈತಿ. ಓನ್ಲಿ ಫ್ರೀ ರ್ಯಾಡಿಕಲ್ ಸಿಕ್ಕಾಗ ಇನ್ನೊಂದು ಮಾಲಿಕ್ಯೂಲ್ ಇನ್ನೊಂದು ಆಟಮ್ ಆಫ್ ದಿ ಸೋಡಿಯಂ ಏನು ಮಾಡ್ತೈತಿ, ಇನ್ನೊಂದು ಇಲೆಕ್ಟ್ರಾನ್ ಕೊಡ್ತೈತಿ ಈ ಕಾರ್ಬನ್ ಆಟಮಿಗೆ. ಈ ಕಾರ್ಬನ್ ಆಟಮಿಗೆ ಇನ್ನೊಂದು ಎಲೆಕ್ಟ್ರಾನ್ ಕೊಟ್ಟಾಗ ಈ ಕಾರ್ಬನ್ ಬಿಕಮ್ಸ್ ಆಲ್ಸೋ ಆನ್ ಅಯಾನ್ ಅಂತ, ಕಾರ್ಬ್ಯಾನ್ ಅಯಾನ್ ಫಾರ್ಮೇಷನ್, ವಿನೈಲ್ ಆನಯಾನ್ ಆಗ್ತೈತಿ. ವಿನೈಲ್ ಕಾರ್ಬ್ಯಾನಯಾನ್ ಫಾರ್ಮೇಷನ್ ಆಗ್ತೈತಿ. ಈ ವಿನೈಲ್ ಕಾರ್ಬ್ಯಾನಯಾನ್ ಏನು ಮಾಡ್ತೈತ್ರಿ, ಇನ್ನೊಂದು ಹೈಡ್ರೋಜನ್ ಫ್ರಾಮ್ ದಿ ಇನ್ನೊಂದು ಒನ್ ಮೋರ್ ಮಾಲಿಕ್ಯೂಲ್ ಆಫ್ ದಿ ಅಮೋನಿಯಾಯಿಂದ ಅಬ್ಸ್ಟ್ರಾಕ್ಟ್ ಮಾಡಿಕೊಂಡು ನಮಗೆ ಈ ಥರ ರೆಡ್ಯೂಸ್ಡ್ ಪ್ರಾಡಕ್ಟ್ ಸಿಗ್ತೈತಿ. ದಟ್ ಈಸ್ ಅಲ್ಕೀನ್ ಅಂತ. ರೈಟ್. ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಆಕ್ಸಿಡೇಷನ್ ಆಫ್ ಅಲ್ಕೈನ್ಸ್ ಅಂತ. ನಾವು ಅಲ್ಕೈನನ್ನ ಹೆಂಗೆ ಆಕ್ಸಿಡೇಷನ್ ಮಾಡ್ತೀವಿ, ವಿತ್ alkaline KMnO4 or with cold alkaline KMnO4. ನೋಡ್ರಿ, the alkynes undergo oxidation with alkaline solution of potassium permanganate to give vicinal dicarbonyl compounds which on further oxidation give carboxylic acid ಅಂತ. ರೈಟ್. ನಾವು ಅಲ್ಕೈನು ಕೋಲ್ಡ್ ಅಲ್ಕಲೈನ್ KMnO4, ಕೋಲ್ಡ್ ಸ್ಟೇಜ್ ಒಳಗೆ KMnO4 ಇನ್ನು ಅಲ್ಕಲೈನ್ ಮೀಡಿಯಮ್ ಒಳಗೆ ರಿಯಾಕ್ಷನ್ ಮಾಡಿದೀವಿ ಅಂದ್ರೆ ಏನು ಸಿಗ್ತೈತಿ, ನಮಗೆ ಡೈಕಾರ್ಬೋನಿಲ್ ಕಂಪೌಂಡ್ಸ್ ಸಿಗ್ತೈತಿ. ಈ ಡೈಕಾರ್ಬೋನಿಲ್ ಕಂಪೌಂಡ್ಸ್ಗೆ ನಾವು ಹಾಗೆ ಫರ್ದರ್ ಆಕ್ಸಿಡೇಷನ್ ಮಾಡಿದೀವಿ ಅಂದ್ರೆ ಏನು ಸಿಗ್ತೈತಿ, ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಸಿಗ್ತೈತಿ. ನೋಡ್ರಿ ಎಕ್ಸಾಂಪಲ್, ಇಲ್ಲಿ ಅಸಿಟೈಲಿನ್ ಐತಿ, ಈ ಅಸಿಟೈಲಿನ್ ಜೊತೆ ನಾವು KMnO4 ಹಾಕಿ ಆಕ್ಸಿಡೇಷನ್ ಮಾಡೀವಿ ಇನ್ ಪ್ರೆಸೆನ್ಸ್ ಆಫ್ ಅಲ್ಕಲೈನ್ ಮೀಡಿಯಮ್ಮು. ಇಲ್ಲೇನು ಸಿಗ್ತೈತಿ, ಡೈಕೀಟೋನ್ ಸಿಗ್ತೈತಿ. ಡೈಕೀಟೋನ್ ಅಂದರೆ ಡೈಕಾರ್ಬೋನಿಲ್ ಕಾಂಪೌಂಡ್ಸ್ ಅಂತ. ಈ ಡೈಕಾರ್ಬೋನಿಲ್ ಕಾಂಪೌಂಡ್ಸ್ಗೆ ಅಗೇನ್ KMnO4 ಹಾಕಿ ಆಕ್ಸಿಡೇಷನ್ ಮಾಡ್ರಿ, ವಿಲ್ ಗೆಟ್ ಈ H ಬದಲಿ OH ರಿಪ್ಲೇಸ್ ಆಗ್ತಾವು. ಸೊ ದಿಸ್ ಈಸ್ ದಿ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಅಂತ. COOH ಅಂದರೆ ಕಾರ್ಬಾಕ್ಸಿಲಿಕ್ ಆಸಿಡ್ ಫಂಕ್ಷನಲ್ ಗ್ರೂಪ್ ಹೌದ್ರಿ. ಸೊ ದ್ಯಾಟ್ ದಿಸ್ ಈಸ್ ದಿ ಕಾರ್ಬಾಕ್ಸಿಲಿಕ್ ಆಸಿಡ್ ಅಂತ. ಒಂದು ಕೋಲ್ಡ್ ಅಲ್ಕಲೈನ್ KMnO4 ಒಳಗೆ ನಾವು ಅಲ್ಕೈನ್ಸ್ನ ಆಕ್ಸಿಡೇಷನ್ ಮಾಡೋರು ಏನು ಸಿಗ್ತೈತಿ, ಡೈಕಾರ್ಬೋನಿಲ್ ಕಾಂಪೌಂಡ್ಸ್ ಸಿಗ್ತೈತಿ. ಅದನ್ನು ನಾವು ಮತ್ತೆ ಫರ್ದರ್ ಆಕ್ಸಿಡೇಷನ್ ಮಾಡಿದೀವಿ ಅಂದ್ರೆ ನಮಗೇನು ಸಿಗ್ತೈತ್ರಿ, ಕಾರ್ಬಾಕ್ಸಿಲಿಕ್ ಆಸಿಡ್ ಸಿಗ್ತೈತಿ. ಇನ್ ಸೆಕೆಂಡ್ ಕೇಸ್, ಇಫ್ ವಿ ಯೂಸ್ ಹಾಟ್ ಅಲ್ಕಲೈನ್ KMnO4, ಇಷ್ಟೊತ್ತು ಏನು ಮಾಡಿವ್ರಿ, ಕೋಲ್ಡ್ ಅಲ್ಕಲೈನ್ KMnO4 ಯೂಸ್ ಮಾಡಿದಾಗ ಏನಾಗ್ತೈತಿ, ಕ್ಲೀವೇಜ್ ಆಗಂಗಿಲ್ಲ, ಓನ್ಲಿ ಆಕ್ಸಿಡೇಷನ್ ಆಗ್ತೈತಿ. ಆಕ್ಸಿಡೇಷನ್ ಆಗಿ ಡೈಕಾರ್ಬೋನಿಲ್ ಕಾಂಪೌಂಡ್ ಫಾರ್ಮೇಷನ್ ಆಗ್ತೈತಿ. ಡೈಕಾರ್ಬೋನಿಲ್ ಕಾಂಪೌಂಡ್ ಫಾರ್ಮೇಷನ್ ಆಗಿದ್ದಕ್ಕೆ ಫರ್ದರ್ ಆಕ್ಸಿಡೇಷನ್ ಮಾಡಿದ್ರಿ ಅಂದರೆ ಕಾರ್ಬಾಕ್ಸಿಲಿಕ್ ಆಸಿಡ್ ಸಿಗ್ತೈತಿ. ಬಟ್ ಹಾಟ್ ಅಲ್ಕಲೈನ್ KMnO4 ಹಾಕಿದಾಗ ಏನಾಗುತ್ತೆ ನೋಡ್ರಿ, ಅಲ್ಕಲೈನ್ಸ್ ಅಂಡರ್ಗೋಸ್ ಆಕ್ಸಿಡೇಟಿವ್ ಕ್ಲೀವೇಜ್ ವಿತ್ ಹಾಟ್ ಬೇಸಿಕ್ KMnO4. In this oxidation, carbon-carbon triple bond breaks and triply bonded carbon converts into carboxylic acid ಅಂತ. ಇಲ್ಲಿ ಏನಾಗುತ್ತೆ, ಈ ಟ್ರಿಪಲ್ ಬಾಂಡ್ ಏನಿರ್ತೈತಿ, ಈ ಟ್ರಿಪಲ್ ಬಾಂಡ್ ಬ್ರೇಕ್ ಆಗ್ತೈತಿ. ಟ್ರಿಪಲ್ ಬಾಂಡ್ ಬ್ರೇಕ್ ಆಗಿ ಈ ಕಾರ್ಬನ್ನು ಕಾರ್ಬಾಕ್ಸಿಲಿಕ್ ಆಸಿಡ್ ಗ್ರೂಪ್ ಆಗಿ ಕನ್ವರ್ಟ್ ಆಗ್ತೈತಿ ಅಂತ. ನೋಡ್ರಿ, RC ಟ್ರಿಪಲ್ ಬಾಂಡ್ CR ಅಂತ ಐತಿ. ಈ ಬಾಂಡ್ ಬ್ರೇಕ್ ಆದಾಗ RC OOH ಅಂತ ಈ ಕಾರ್ಬನ್ಗೆ ಬರ್ತೈತಿ. ಇನ್ನೊಂದು ಇನ್ನೊಂದು ಏನ್ರಿ R-COOH ಅಂತ ಬರ್ತೈತಿ. ಹೀಟ್ ಮಾಡ್ತಾ ಲೈಕ್ ದಿಸ್ ನೋಡ್ರಿ. ಇದು ನಮ್ದು ಅಲ್ಕೈನು. ಈ ಅಲ್ಕೈನಿಗೆ ನಾವು ಆಕ್ಸಿಡೇಷನ್ ಮಾಡ್ತೀವಿ ಹಾಟ್ KMnO4 ಹಾಕಿ, ಇನ್ನು ಅಲ್ಕಲೈನ್ ಮೀಡಿಯಮ್ಮು
2 molecule of acidic acid ಬರ್ತೈತಿ CH3COOH CH3COOH ಅಂತ ಬರ್ತೈತಿ, ರೈಟ್. ದಿಸ್ ಈಸ್ ದಿ oxidation reaction. Next reaction is polymerization reaction. Polymerization ಅಂದ್ರೆ ರೀ addition of small molecules in a large quantity ಅಂತ, right. Alkynes undergo polymerization to give linear or cyclic products depending upon the temperature and catalyst ಅಂತ, right. Linear polymerization ಹೆಂಗಾಗ್ತೈತಿ ನೋಡ್ರಿ. Acetylene when passed into cuprous chloride solution containing ammonium chloride, its 2 molecules combine together to form vinyl acetylene. ಏನಾಗ್ತೈತ್ರಿ, 2 molecule ಆಫ್ acetylene ಕಂಬೈನ್ ಪಾಸ್ಡ್, ಇನ್ನು ಏನು ಮಾಡಿದ್ರಿ, ಕ್ಯೂಪ್ರಸ್ ಕ್ಲೋರೈಡ್ ಜೊತೆ ಪಾಸ್ ಮಾಡಿದ್ರಿ ಇನ್ ಪ್ರೆಸೆನ್ಸ್ ಆಫ್ ಅಮೋನಿಯಂ ಕ್ಲೋರೈಡ್ ವಿಲ್ ಗಿವ್ ವಿನೈಲ್ acetylene ಅಂತ ಸಿಗ್ತೈತಿ. ಈ ವಿನೈಲ್ acetylene ಈಸ್ ದಿ ರಿಯೂಸ್ಫುಲ್ ಸ್ಟಾರ್ಟಿಂಗ್ ಮಟೀರಿಯಲ್ ಫಾರ್ ದಿ ಮ್ಯಾನುಫ್ಯಾಕ್ಚರ್ ಆಫ್ ಹೈಲಿ ಸಾಲ್ವೆಂಟ್ ರೆಸಿಸ್ಟಿಂಗ್ ಸಿಂಥೆಟಿಕ್ ರಬ್ಬರ್ ನಿಯೋಪ್ರೀನ್. ಹೆಂಗೆ ಮಾಡ್ತೀರಿ, ವಿನೈಲ್ acetylene adds to a molecule of HCl to form chloroprene. ಈ ವಿನೈಲ್ acetylene HCl ಆ್ಯಡ್ ಮಾಡ್ರಿ, HCl ಆ್ಯಡ್ ಮಾಡಿದಾಗ ನಮಗೆ ಕ್ಲೋರೋಪ್ರಿನ್ ಸಿಗ್ತೈತಿ. ಈ ಕ್ಲೋರೋಪ್ರಿನ್ನ ನಾವು ರೀಅರೇಂಜ್ಮೆಂಟ್ ಮಾಡಿ ಈ ಕಡೆನೂ ಮಾಡ್ಬೋದು, ಇಲ್ಲಿ ಬರ್ತೈತಿ ಇದ್ರ ರೀಅರೇಂಜ್ಮೆಂಟ್. ಈ ಕ್ಲೋರೋಪ್ರಿನ್ನೇ ಪೆರಾಕ್ಸೈಡ್ ಹಾಕ್ರಿ ಇಟ್ ಅಂಡರ್ಗೋಸ್ ರೆಡಿಲಿ ಪಾಲಿಮರೈಸಸ್ ಅಂತ. ಪಾಲಿಮರ್ ಆಫ್ ದಿ ಕ್ಲೋರೋಪ್ರಿನ್ ಈಸ್ ನಿಯೋಪ್ರಿನ್ ಅಂತ, ರೈಟ್. ದಿಸ್ ಈಸ್ ದಿ linear polymerization. One more is there, that is cyclic polymerization. ಹೆಂಗೆ cyclic polymerization ಆಗ್ತೈತಿ ನೋಡ್ರಿ. Acetylene trimerizes to give benzene when passed through red hot iron tube or in the presence of catalyst dicarbonyl diphenyl phosphine nickel at 400 degrees Celsius. 3 molecule ಆಫ್ acetylene ತಗೋರಿ. 3 molecule ಆಫ್ acetylene ರೆಡ್ ಹಾಟ್ ಟ್ಯೂಬ್ ಒಳಗೆ ಪಾಸ್ ಮಾಡ್ರಿ ಇನ್ ಪ್ರೆಸೆನ್ಸ್ ಆಫ್ ದಿ ಕ್ಯಾಟಲಿಸ್ಟ್ ಡೈಕಾರ್ಬೋನಿಲ್ ಡೈಫಿನೈಲ್ ಪಾಸ್ಪೈನ್ ನಿಕ್ಕೆಲ್ ಅಂತ, ರೈಟ್. ನಮಗೇನು ಸಿಗ್ತೈತಿ, ಇವೆಲ್ಲ ಇದು ಬಾಂಡ್ ಈ ಕಡೆ ಬಂದು ಶಿಫ್ಟ್ ಆಗ್ತೈತಿ, ಇದು ಈ ಕಡೆ ಹೋಗ್ತೈತಿ, ಇದು ಈ ಕಡೆ ಬರ್ತೈತಿ. ಸೊ ದ್ಯಾಟ್ ನಮಗೇನು ಸಿಗ್ತೈತಿ, ಬೆಂಜೀನ್ ರಿಂಗ್ ಸಿಗ್ತೈತಿ, ಸೈಕ್ಲಿಕ್ ಪಾಲಿಮರ್ ಆಗಿ ಫಾರ್ಮೇಷನ್ ಆಗ್ತೈತಿ ಅಂತ. ಸಿಮಿಲರ್ಲಿ ನಮ್ಮದು ಪ್ರೋಪೈನ್, ಇಲ್ಲಿ acetylene ತಗೊಳ್ರಿ, ಇಲ್ಲಿ ಪ್ರೊಪೈನ್ ತಗೋರಿ. ಪ್ರೊಪೈನ್ ಟ್ರೈಮರೈಸಸ್ ಟು ಗಿವ್ ಮೆಸಿಟೈಲಿನ್ ವೆನ್ ಪಾಸ್ಡ್ ಥ್ರೂ ರೆಡ್ ಹಾಟ್ ಟ್ಯೂಬ್ ಎಟ್ 400 degrees Celsius. ಈ ಪ್ರೊಪೈನ್ 1 2 3 4 3 ಕಾರ್ಬನ್ಸ್ ಅದಾವು. ಇವಾಗೂ ಸೇಮ್ ಪಾಲಿಮರೈಸೇಷನ್ ಆಗ್ತೈತಿ. ಆಗ ಏನಾಗ್ತೈತ್ರಿ, 1 3 5 3 ಟ್ರೈಮಿಥೈಲ್ ಬೆಂಜೀನ್ ಆಗ್ತೈತಿ. ಇದಕ್ಕೆ ನಾವು ಏನಂತ ಕರಿತೀವಿ ರೀ, ಮೆಸಿಟೈಲಿನ್ ಅಂತ ಕರಿತೀವಿ, ರೈಟ್. ಫೈನಲಿ acetylene undergoes cyclic tetramerization to give cyclooctatetraene in the presence of nickel cyanide. ನೋಡ್ರಿ, 4 molecule of acetylene in nickel cyanide in the presence of nickel cyanide reaction ಮಾಡ್ರಿ using tetrahydrofuran as a solvent will get cyclooctatetraene ಸಿಗತೈತಿ. This is cyclooctatetraene, right. This is the polymerization reactions of acetylene, right. Thank you.